ಈಗಾಗಲೇ ಮಹಾಸಭಾದ ನಿರ್ಧಾರ ಏನಿದೆ, ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿರ್ಬೋದು, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ನಮ್ಮ ಮಹಾ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಸರ್ ಅವರು ಸಾಕಷ್ಟು ಸಮಾಲೋಚನೆಯ ನಂತರ ಸಾಕಷ್ಟು ಕಡೆ ಸಭೆಯ ಒಂದು ಸಮಾರಂಭಗಳನ್ನು ನಡೆಸೋದ್ರ ಮೂಲಕ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಳೋದ್ರ ಜೊತೆಗೆ ಇವತ್ತು ಧರ್ಮದ ಕಾಲಮ್ನಲ್ಲಿ ನಮಗೇನು ಧರ್ಮದ ಇರೋವಂಥವ್ರು ಧರ್ಮ ಬರೆಸ್ತಾರೆ, ಇತರೆ ಅಂತೇನಿದೆ ಅದರಲ್ಲಿ ಕೋಡ್ ಸಂಖ್ಯೆ 11 ಅಂತ ನಮೂದಿಸೋದ್ರ ಜೊತೆಗೆ ವೀರಶೈವ ಲಿಂಗಾಯತ ಅಂತೇಳಿ ನಾವೆಲ್ಲರೂ ಬರೆಸಬೇಕು ಅನ್ನುವಂಥ ಒಂದು ನಿರ್ಧಾರ ಮಹಾಸಭೆಯಿಂದ ಆಗಿದೆ. ಜೊತೆಗೆ ಇವತ್ತು ಜಾತಿಯ ಕಾಲಮ್ನಲ್ಲಿ ವೀರಶೈವಕ್ಕೆ ಒಳಪಟ್ಟವರು ವೀರಶೈವ ಅಂತ ಬರೆಸಲಿ, ಲಿಂಗಾಯತ ಅಂತೇಳಿ ಒಳಪಟ್ಟವರು ಲಿಂಗಾಯತದ ಒಂದು ಜಾತಿಯನ್ನು ಬರೆಸೋದ್ರ ಜೊತೆಗೆ ಉಪ ಕಾಲಮ್ನಲ್ಲಿ ನಮ್ಮ ಉಪಜಾತಿಗಳು, ಈಗ ನಾನು ಪಂಚಮಸಾಲಿ ಅಂತ ಬರೆಸೋದ್ರ ಜೊತೆಗೆ ಅದಕ್ಕೆ ಕೋಡ್ ಸಂಖ್ಯೆಯನ್ನು ನೀಡಿರ್ತಾರೆ. ಆ ಕೋಡ್ ಸಂಖ್ಯೆಯನ್ನು ಒಂದು ಉಪಜಾತಿಯ ಕಾಲಮ್ನಲ್ಲಿ ಬರೆಸುವಂಥದ್ದು ಆಗಲಿ ಅಂತೇಳಿ ನಮ್ಮ ಮಹಾಸಭಾದ ಒಂದು ನಿರ್ಧಾರವನ್ನು ಪ್ರಥಮವಾಗಿ ಅದನ್ನು ನಿಮ್ಮ ಜೊತೆಗೆ ಪ್ರಸ್ತಾಪಿಸ್ತಾ, ಜೊತೆಗೆ ಇದನ್ನು ವಿಶೇಷವಾಗಿ ನಾವು ಇವತ್ತು ಕರೆದಿರೋವಂಥದ್ದು ಮಹಿಳೆಯರ ಪಾತ್ರ ಭಾಳ ಮುಖ್ಯ ಆಗಿದೆ. ಇವತ್ತು ಜಾತಿ ಗಣತಿಯಲ್ಲಿ ಎಲ್ಲ ಹೆಣ್ಮಕ್ಳು ಮನೇಲಿ ಇರುವಂಥವ್ರು, ನಾವು ಇವಾಗ ಸಿಟಿಯಲ್ಲಿದ್ದವರು ಬರೆಸ್ತಾರೆ ಹೆಣ್ಮಕ್ಳು, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬೇರೆ ಬೇರೆ ಕಡೆ ಇರುವಂಥ ಹೆಣ್ಮಕ್ಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಇನ್ಯಾವುದೋ ಒಂದು ಕೆಲಸಗಳಿಗೆ ಹೋಗ್ತಾರೆ. ಕೆಲವು ಹೆಣ್ಮಕ್ಳು ರೈತಾಪಿ ವರ್ಗದವ್ರು ಇರ್ತಾರೆ, ಮನೇಲಿ ಇರ್ತಾರೆ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇರುತ್ತೆ. ಯಾರಾದರೂ ಜಾತಿ ಗಣತಿ ಅಂತ ಬಂದಾಗ ಏನೋ ಬರ್ಕೊಳ್ಳೋದಕ್ಕೆ ಬಂದಿದ್ದಾರೆ, ಏನೋ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಆತಂಕ ಒಂದು ಅವರಲ್ಲಿ ಇರೋದ್ರಿಂದ ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ, ಎಲ್ಲರೂ ನೀವು ಇನ್ನೊಂದು ದಿವಸ ಬನ್ನಿ, ಮತ್ತೊಂದು ದಿನ ಬನ್ನಿ, ಇವಾಗ ಬರ್ಸೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಇದನ್ನು ಖಂಡಿತವಾಗ್ಲೂ ಮಾಡಬೇಡಿ ಅಂತೇಳಿ ನಾನು ವಿಶೇಷವಾಗಿ ಮಹಿಳೆಯರಿಗೆ ನಾನು ಒಂದು ಮನವಿಯನ್ನು ಮಾಡ್ಕೋತೀನಿ, ವಿನಂತಿಯನ್ನು ಮಾಡ್ಕೋತೀನಿ. ಯಾಕಂತಂದರೆ ಈ ಒಂದು ಜಾತಿ ಗಣತಿಯನ್ನು ನಾವು ಇವಾಗ ಮಿಸ್ ಮಾಡಿಕೊಂಡ್ರೆ ಇನ್ನೊಂದು 10 ವರ್ಷ ಆದಮೇಲೆ ಬರುವಂಥದ್ದು. ಇದು ನಮ್ಮ ಮಕ್ಕಳಿಗೆ ಭಾಳ ಮುಖ್ಯ ಆಗಿರೋದ್ರಿಂದ, ಇದು ಸೋಷಿಯೋ ಎಕನಾಮಿಕಲಿ ನಾವು ಬರ್ಸೋದ್ರಿಂದ ಇದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಕ್ಕೆ ಒಳಗಾಗಲಾರ್ದೇ, ಯಾವುದೇ ಒಂದು ಬೇರೆ ಬೇರೆ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದರಲ್ಲಿ ಭಾಗವಹಿಸ್ದೇ ಇರ್ದೇನೆ ತಾವೆಲ್ಲರೂ ಕಡ್ಡಾಯವಾಗಿ ಜಾತಿ ಗಣತಿಗೆ ಅಂತ ಬಂದಾಗ ಕಾಲಮ್ಗಳಿರ್ತದೆ. ಆ ಕಾಲಮ್ಗಳಲ್ಲಿ ಈಗಾಗಲೇ ನಾವು ಹೇಳಿದ್ವಿ ನಮ್ಮ ಮಹಾಸಭಾದ ನಿರ್ಧಾರವನ್ನು. ಅದ್ರ ಜೊತೆಗೇ ಇತರೆ ಕಾಲಮ್ಗಳು ಇರ್ತದೆ, ನಿಮ್ಮೆಲ್ಲ ಅನುಕೂಲಕ್ಕೆ ತಕ್ಕಂತೆ ಆ ಕಾಲಮ್ಗಳನ್ನು ಸಂಪೂರ್ಣವಾಗಿ ಬರೆಸೋದನ್ನು ಮಾಡಬೇಕು. ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಎಲ್ಲ ಕಡ್ಡಾಯವಾಗಿರುವಂಥ ಮನೆಯಲ್ಲಿರುವಂಥ ಹೆಣ್ಮಕ್ಳಾಗಿರ್ಬೋದು, ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತೇಳಿ ವಿಶೇಷವಾಗಿ ನಾವು ಮಹಿಳಾ ಘಟಕದವರು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮೇಡಮ್, ಈಗ ಧರ್ಮದ ವಿಚಾರ ಬರೆಸುವಂಥ ಸಂದರ್ಭದಲ್ಲಿ ಈಗ ಗೊಂದಲಗಳಿದ್ದಾವೆ. ಕೆಲವರು ಲಿಂಗಾಯತರು ಬರೆಸಿ ಅಂತ, ವೀರಶೈವ ಮಹಾಸಭಾದವರು ವೀರಶೈವ ಲಿಂಗಾಯತ ಬರೆಸಿ ಅಂತ, ಈ ಗೊಂದಲಗಳನ್ನು ಹೆಂಗೆ ಬಗೆಹರಿಸ್ತಾರೆ? ನೋಡಿ, ಇದು ಗೊಂದಲಗಳನ್ನು ಬಗೆಹರಿಸುವಂಥ ಸಮಯ ಅಲ್ಲ, ಸಾಕಷ್ಟು ಸಮಯ ಹಿಂದೂ ಕೂಡ ಇತ್ತು. ಮಹಾಸಭಾ ಅನ್ನುವಂಥದ್ದು ಇವತ್ತು ನಿನ್ನೆ ಉಟ್ಕೊಂಡಂಥದ್ದು ಒಂದು ಸಂಸ್ಥೆ ಅಲ್ಲ, ಒಂದು ಭಾಳ ವರ್ಷಗಳಿಂದ ನಡ್ಕೊಂಬಂದಂಥದ್ದು. 103 ಉಪಪಂಗಡದವರು ಕೂಡ ಈ ಒಂದು ಮಹಾಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರು ಇವತ್ತು ಸೃಷ್ಟಿ ಮಾಡಿದಂಥ ಈ ಮಹಾಸಭೆಯಲ್ಲಿ ಎಲ್ಲ ಜಾತಿ ಜನಾಂಗ ವರ್ಗದವರು ಕೂಡ ಇದ್ದಾರೆ. ಒಂದೇ ಒಂದು ಜಾತಿಗೆ ಸೀಮಿತವಾದಂಥ ಮಹಾಸಭೆ ಅಲ್ಲ. ಇವತ್ತು ನಾವು ಇಂಥ ನ್ಯೂನತೆಗಳನ್ನು ನಾವು ಇವತ್ತು ಚರ್ಚೆ ಮಾಡ್ಕೊತ ಕೂತ್ಕೊಂಡ್ರೆ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ. ಇವತ್ತು ನಾವೆಲ್ಲರೂ ಬಯಸುವಂಥದ್ದು, ಇದರಲ್ಲಿ ನಾವು ಎಷ್ಟು ಕಳೆದ ಬಾರಿ ಕಂತರಾಜು ವರದಿಯಲ್ಲಿ 45 ಲಕ್ಷ ಇದೆ ಅಂತೇಳಿ ನಾವೆಲ್ಲ ತಿರಸ್ಕಾರ ಮಾಡಿದ್ವಿ. ನಾವು 1 ಕೋಟಿಗಿನ ಹೆಚ್ಚು ಸಂಖ್ಯೆಯಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಲಿಂಗಾಯತರು ವೀರಶೈವರು ಅಂತೇಳಿ ನಾವು ಅನ್ಯತಾ ಭಾವನೆಯನ್ನು ಮಾಡಿಕೊಂಡು ನಾವು ಇದನ್ನು ಪರಸ್ಪರ ವಿರೋಧ ಮಾಡ್ಕೊತಾ ಕೂತ್ಕೊಂಡು ನಮ್ಮ ಸಂಖ್ಯೆ ಇನ್ನೂ 45ಕ್ಕಿಂತ ಕೆಳಗೆ ಬರುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇದು ಆಗಬಾರ್ದು ಅಂತಂದರೆ ಈ ನ್ಯೂನತೆಗಳನ್ನು ನಾವು ಮತ್ತೊಮ್ಮೆ ದೊಡ್ಡದಾದಂಥ ಒಂದು ಸಮಾರಂಭವನ್ನು ಮಾಡಿ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ. ಆದರೆ ಕಾಲಾವಕಾಶ ಭಾಳ ಕಡಿಮೆ ಇದೆ. ಬರುವಂಥ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಚರ್ಚೆಯ ಹೊರತು ನಾವು ಈ ಮಹಾಸಭಾದಿಂದ ನಾವು ಇದನ್ನೇ ಬರೆಸ್ರಿ ಅಂತ ಹೇಳ್ತಾ ಇಲ್ವಲ್ಲ. ಧರ್ಮದ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಜೊತೆಗೆ ನಿಮಗೆ ಜಾತಿಯ ಕಾಲಮ್ನಲ್ಲಿ ಕೊಟ್ಟಿದ್ದೀವಲ್ಲ, ವೀರಶೈವರು ಅಂತ ಬರೆಸ್ರಿ, ಲಿಂಗಾಯತರು ಅಂತ ಬರೆಸ್ರಿ ಅಂತ. ಅದಕ್ಕೆ 11 ಕೋಡ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಧರ್ಮದ ಕಾಲಮ್ನಲ್ಲಿ ಬರೆಸೋದಕ್ಕೆ, ಜೊತೆಗೆ 10 ಕೋಡ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಾವು ಯಾರೂ ಕೂಡ ಇಲ್ಲಿ ಅನ್ಯತೆ ಅಂತ ಹೇಳಿ ಭಾವಿಸಬಾರ್ದು. ನಮಗೆ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಅಭಿಪ್ರಾಯ ಇದೆ. ಎಲ್ಲರೂ ಕೂಡ ಕೊನೆಗೆ ಮಾಡುವಂಥದ್ದು ಇಷ್ಟಲಿಂಗ ಪೂಜೆಯನ್ನೇ. ಇವತ್ತು ಶಿವನನ್ನು ಆರಾಧಿಸುವಂಥದ್ದೇ. ಬಸವಣ್ಣವರು ಕೂಡ ಅಂದಿನ ಅನುಭವ ಮಂಟಪದಲ್ಲಿ ಎಲ್ಲೂ ಕೂಡ ಜಾತಿಯನ್ನು ಮಾಡಲಿಲ್ಲ. ಇವತ್ತು ಎಲ್ಲ 120 ಗಣಗಳನ್ನು ಕರ್ಕೊಂಡು ಇವತ್ತು ಸಂಘಟನೆ ಮಾಡಿ ವಚನಗಾರ್ತಿಯರಿಗೆ ಅವತ್ತು ಕೂಡ ಎಲ್ಲ ಒಂದು ಜಾತಿ ಧರ್ಮ ವರ್ಗದವರು ಕೂಡ ಇದ್ದರು. ಅವರು ಮಾಡಲಾರ್ದಂಥ ಜಾತಿ ಒಂದು ಅನ್ಯತವನ್ನು ನಾವು ಯಾಕೆ ಮಾಡಬೇಕು ಅನ್ನೋಂಥದ್ದು ನನ್ನದೊಂದು ಅಭಿಪ್ರಾಯ.
ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನು ಬರೆಸುವಂಥದ್ದನ್ನು ಮಾಡಬೇಕು. ಹಲವಾರು ಅಭಿಪ್ರಾಯಗಳಿದೆ. ಇವತ್ತು ಪಂಚಪೀಠಾಧೀಶ್ವರರು ಬಸವಣ್ಣವ್ರನ್ನ ಒಪ್ಪಲ್ಲ ಅಂತೇಳಿ, ಎಲ್ಲೂ ಕೂಡ ಅವ್ರು ಹೇಳಿಲ್ಲ ಬಸವಣ್ಣವ್ರನ್ನ ಒಪ್ಪಲ್ಲ ಅಂತೇಳಿ. ಇವತ್ತು ಐಕ್ಯತಾ ಸಮಾವೇಶ ನಡೀತಾ ಇದೆ. ಬರುವಂಥ 19ನೇ ತಾರೀಕು ಹುಬ್ಳಿಯಲ್ಲಿ ಐಕ್ಯತಾ ಸಮಾವೇಶ ನಡೀತಾ ಇದೆ. ಅದರಲ್ಲಿ ಒಂದು ಪಂಚಪೀಠಾಧೀಶ್ವರರನ್ನು ಒಳಗೊಂಡಂತೆ ವಿರಕ್ತ ಮಠಾಧೀಶ್ವರರು ಹಲವಾರು ಜನ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು 1000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮಠಾಧೀಶರು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅನ್ನತ ಭಾವಿಸ್ದಲೇ ನಾವೆಲ್ಲರೂ ಕೂಡ ಒಂದೇ ಅನ್ನೋವಂಥ ಒಗ್ಗಟ್ಟನ್ನು ನಾವೆಲ್ಲರೂ ಕೂಡ ಪ್ರದರ್ಶನ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಸಂದರ್ಭ ನಾವು ಅವಕಾಶವನ್ನು ಕಳ್ಕೊಂಡು ಮತ್ತೆ 10 ವರ್ಷ ಆದಮೇಲೆ ಬರುವಂಥ ಅವಕಾಶಕ್ಕೆ ನಾವು ಕಾಯಬೇಕಾಗುತ್ತೆ. ಇದು ನಮ್ಮ ವೈಯಕ್ತಿಕಕ್ಕೋಸ್ಕರ ಅಲ್ಲ, ಮುಂದಿನ ನಮ್ಮ ಯುವ ಪೀಳಿಗೆಗೆ ನಾವು ಕೊಡಬೇಕಾದಂಥ ಒಂದು ನ್ಯಾಯ ಅಂತ ಹೇಳಬೇಕು ಬಯಸ್ತೀನಿ. ಇವತ್ತು ಅವರಿಗೆ ಹಲವಾರು ಅವಕಾಶಗಳು ಸಿಗಬೇಕಾಗಿದೆ. ಒಂದು ಆ ಅವಕಾಶಗಳನ್ನು ನಾವೇ ವಂಚಿತರನ್ನು ಮಾಡೋದಕ್ಕೆ ಬದಲು ನಾವೆಲ್ಲರೂ ಕಡ್ಡಾಯವಾಗಿ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಅಭಿಪ್ರಾಯ ಏನೇ ಇರಲಿ, ಲಿಂಗಾಯತ ಅಂತ ಬರ್ಸೋದಿದ್ರೆ ಲಿಂಗಾಯತ ಅಂತಲೇ ಬರ್ಸಲ್ಲ, ವೀರಶೈವರು ಇದ್ದರು ವೀರಶೈವರು ಅಂತ ಬರ್ಸ್ತಾರೆ. ನಾವೆಲ್ಲರೂ ಲಿಂಗಾಯತರು, ನಾವೆಲ್ಲ ಲಿಂಗ ಪೂಜೆ ಮಾಡೋಂಥ ಲಿಂಗಾಯತ ಅಂತ ಬರ್ಸ್ತೀವಿ. ಅದರಲ್ಲಿ ಏನು ಅನ್ಯತೆ ಇಲ್ಲ. ಆದರೆ ವೀರಶೈವ ಲಿಂಗಾಯತ ಒಂದೇ ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ.